ನೋಡ್ರಿ ಫ್ರೆಂಡ್ಸ್, ಇವಾಗ ಒಂದು ಕಡೆ ಅನ್ನಿಗೆ ಒಂದು ಕಡೆ ತತ್ತಿ ಕುದಿಯಕ್ಕೆ ಹಾಕಿ ನೋಡ್ರಿ. ತತ್ತಿ ಯಾಕೆ ಹಾಕಿನಂದ್ರೆ ಮೊಟ್ಟೆ ಸಾರು ಮಾಡ್ಬೇಕಂತೇಳಿ ತತ್ತಿ ಕುದಿಯಕ್ಕೆ ಹಾಕಿ ನೋಡ್ರಿ. ನಾನು ನೋಡ್ರಿ ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಬೇಕಾದ್ರೆ ನೋಡ್ರಿ ಇನ್ನು ಗ್ಯಾಸ್ ಉರಿಯಾಗತ್ತೈತಿ. ಇವಾಗ ತತ್ತಿ ಏನೋ ಕುದಿಬೇಕ್ರಿ. ಇದು ಗ್ಯಾಸ ಒಂದು ಸ್ವಲ್ಪ ಹೋಗೈತ್ರಿ, ಸಣ್ಣ ಇದು ಆಗೈತ್ರಿ. ಅಂದ್ರೆ ಏನಾಗ್ಯದೇನ್ರಿ, ಖರಾಬ್ ಆಗ್ಯದ, ಸಣ್ಣ ಉರಿ ಆಗ್ತದ್ರಿ. ಅದಕ್ಕಲಾಗ ಅಷ್ಟೇ ಸಣ್ಣ ಇಟ್ಟೀನಿ. ತತ್ತಿ ನೋಡ್ರಿ ಏಸ್ ಹಾಕಿನಿ. 11 ತತ್ತಿ ಅದಾವು. 11 ತತ್ತಿ ರೊಕ್ಕ ಕೊಟ್ಟು ತಂದಿಲ್ರಿ ನಾವು. ಅಂಗನವಾಡಿಯನ್ನು ಪಾರ್ಗಳಿಗೆ ಬರ್ತಾವಲ್ರಿ ನಮ್ಮ ರೊಚ್ಚು, ಆಮೇಲೆ ನಮ್ಮ ನೆಗಣಿ ಪಾರ್ಗೊಳ್ತೆಲ್ಲ ಸಣ್ಣವಲ್ರಿ. ಅದಕ್ಕೆ ಅಂದ್ರೆ ಅಂಗನವಾಡಿಯಾಗ ಕೊಟ್ಟಾರ್ರಿ. ಹೋಗೀಗ ಸಣ್ಣ ಚುಕ್ಕಳಿಗೆ ಕೊಟ್ಟಾರ ನೋಡ್ರಿ. ಅಲ್ಲಿ ಹಾಕಿ ಇನ್ನು ಇಷ್ಟು ಉಳ್ದಾವ ನೋಡ್ರಿ. ಇನ್ನು 5 ತತ್ತಿ ಅದಾವ್ರಿ. 5 ತತ್ತಿ ಅವ್ರಿ. 5 ನೋಡ್ರಿ. ಇಲ್ಲಿ 3, ಈ ಕಡೆ 2, 5 ಅವ. ಆಮೇಲೆ ಇಲ್ಲಿ 11 ತತ್ತಿ ಅದಾವ್ರಿ. ಟೋಟಲಾಗಿ 17 ತತ್ತಿ ಕೊಟ್ಟಾರ ನೋಡ್ರಿ. ಈ ಕಡೆ ಅನ್ನಕ್ಕೆ ಇಟ್ಟೀನಿ, ಈ ಕಡೆ ತತ್ತಿ ಕುದಿಯಕ್ಕೆ ಇಟ್ಟೀನಿ ರೀ. ಅನ್ನ ಕುದೀತಂದ್ರೆ ಆಮೇಲೆ ತತ್ತಿ ಇಟ್ಟು ಕುದಿಸ್ಕೊತೀನಿ ರೀ. ಅದು ಕುದಿಯತನ ಈ ಕಡೆ ಕುದೀತತೆ ಇಟ್ಟೀನಿ ರೀ ನಾ. ಇವಾಗ ನೋಡ್ರಿ, ಇವಾಗ ಅನ್ನ ಕುದ್ದದ್ರಿ. 2 ಸೀಟಿಗೆ ಅನ್ನ ಕುದೀತದ. ಇವಾಗ ಇದು ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಚಿಕ್ಕಡ್ದು ಇದು ಇಳಿಸ್ತೀನಿ ರೀ, ಯಾಕಂದ್ರೆ ಆ ಚಿಕ್ಕಡ್ ಸಣ್ಣದಲ್ರಿ. ಅದಕ್ಕೆ ಅದ್ರ ಕಾಲಾಗ ಚಿಕ್ಕಡ್ದು ಇದು ಆತ ಅಂಥೇಳಿ ಚಿಕ್ಕಡ್ದು ಇದು ಮಾಡೀನಿ ರೀ. ಇವಾಗ ಚಿಕ್ಕಡ್ ಇಡ್ತೀನಿ ರೀ. ಅದಕ್ಕೆ ಇದು ತಳಗೆ ಇಟ್ಕೊಂಡು ನೋಡ್ರಿ. ನೋಡ್ರಿ ತಳಗೆ ಇಟ್ಕೊಂಡಿನಿ. ಇನ್ನೂ ಕುದ್ದಿಲ್ಲ. ತತ್ತಿ ಕುದ್ದೀವಂದ್ರೆ ಸುರಿದು ಕಟ್ ಮಾಡ್ಕೊಂಬಲತ್ತಾರ್ರಿ. ಅದ್ರಾಗ ಖಾರ ಉಪ್ಪ ಹಚ್ಕೊಂಡು ತಿಂತಾರತ್ರಿ. ಇವಾಗ ನೋಡ್ರಿ ಜಲ್ದಿ ಕುದೀತಾವ, ಯಾಕಂದ್ರೆ ಈಚೆ ಕಡೆ ಊಟ ಅದಲ್ಲ. ಅದಕ್ಕೆಲ್ಲ ಈಚೆ ಕಡೆ ಇಟ್ಟಿನ್ರಿ ಕುದ್ಲಿಕ್ಕೆ. ನೋಡ್ರಿ ಇವಾಗ ತತ್ತಿ ಕುದ್ದಾವ ನೋಡ್ರಿ. ಕುದಿಸಿ ತತ್ತಿ ತೊಗೊಂಡಿನಿ. ಎಲ್ಲ ಬಿಸಿ ನೀರೆಲ್ಲ ತೆಗೆದು ತಣ್ಣೀರು ಹಾಕ್ಕೊಳಗತ್ತೀನಿ ನೋಡ್ರಿ. ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರಿ. ಯಾಕಂದ್ರೆ ಬಿಸಿ ಇರ್ತಾವಲ್ರಿ ತತ್ತಿ, ಬಿಸಿ ಇದ್ದ ಕೈ ಸುಡ್ತದಂತೇಳಿ ತಣ್ಣೀರು ಹಾಕ್ಕೊಂಡಿನಿ ರೀ. ಸುಲಿಯಾಕೆ ಬೇಕಲ್ರಿ ಇವಾಗ. ಅದಕ್ಕೆ ನೀರು ತೆಗೆದ್ಕರೆ ತಣ್ಣೀರು ಹಾಕ್ಕೊಂಡು ಸುಲಿಯಾಗತ್ತೀನಿ ನೋಡ್ರಿ. ಅಷ್ಟು ತತ್ತಿ ಇವಾಗ ನೀಟಾಗಿ ಒಟ್ಟು ಸುಲ್ಕೋತೀನಿ ರೀ, ಒಂದು ಸೊಪ್ಪು ಇಡ್ಲಾರ್ದಂಗೆ. ಒಟ್ಟು ಮ್ಯಾಲಿನ ಸೊಪ್ಪೆಲ್ಲ ನೀಟಾಗಿ ಸುರಿದು ಎಲ್ಲ ಮತ್ತು ಮ್ಯಾಲ ನೀರು ಹಾಕ್ಯಾರೆ ತೊಳ್ಕೊಳಗತ್ತೀನಿ ರೀ. ಯಾಕಂದ್ರೆ ಸೊಪ್ಪಿ ತತ್ತಿಗೆ ಹತ್ತವಲ್ರಿ, ಮೊಟ್ಟೆಗೆ ಹತ್ತಂದ್ರೆ ಅದೆಲ್ಲ ಊಟ ಟೈಮಿಗೆ ಬಾಯಿಗೆ ಬತ್ತಂದ್ರೆ ಇದು ಆತದ್ರೆ ಹೊಟ್ಟೆಗೆ ಹೋಗ್ಬಿಡ್ತೈತಿ. ಅದಕ್ಕೆಲ್ಲ ಕರ್ಕರ ಅಂಥೇಳಿ ಸೊಪ್ಪೆಲ್ಲ ತೆಗೆದು ಮತ್ತು ಅದು ಹೊಳ್ಳಿ ತೊಳ್ಕೊಳಗತ್ತೀನಿ ರೀ. ನೋಡ್ರಿ ಇಲ್ಲಿ ಇನ್ನೂ ಅಷ್ಟು ಸೊಪ್ಪಿ ಸುಲಿಬೇಕು. ನಾನು ಪಟ ಅಂತ ಸುಲಿಯಾಗತ್ತೀನಿ. ಇವು ಫ್ರೀದಾಗ ಬಂದಾವ ನೋಡ್ರಿ ತತ್ತಿ. ಫ್ರೀದಾಗ ಅಂದ್ರೆ ಅಂಗನವಾಡಿಯಾಗ ಕೊಟ್ಟಾರ. ನಮ್ಮ ನೆಗಣಿವು ನಮ್ಮವು ಬಂದಾವ ನೋಡ್ರಿ ತತ್ತಿ. ಯಾಕಂದ್ರೆ ಇವಾಗ ಸಣ್ಣ ಮಕ್ಕಳಿಗೆ ತತ್ತಿ ಕೊಡತ್ತಾರ್ರಿ. ಅಲ್ಲಿ ಅಂಗನವಾಡಿಯಾಗ ಮಾಡಿ ಹಾಕಲ್ಲ ಬಟ್ಯಾಕ ಮನೆಗೆ ಕೊಟ್ಟಾರ ನೋಡ್ರಿ ಅವರು. ಅಂಗನವಾಡಿಯಾಗ ಅಲ್ಲಿ ಅಡುಗೆ ಏನೂ ಮಾಡಲ್ರಿ. ಅದಕ್ಕೆಲ್ಲ ಇಲ್ಲಿ ಮನೆಗೆ ಕೊಟ್ಟಾರ. ಅಲ್ಲಿ ಒಂದು ಚುಕ್ಕಳು ಬರ್ತಾವೆ, ಒಂದು ಚುಕ್ಕಳು ಬರಲ್ಲ ಅಂಥೇಳಿ ಅಲ್ಲಿ ಇವಾಗ ಅಂಗನವಾಡಿಗಳದಾಗ ಮಾಡಲ್ಗ್ಯಾರ್ರಿ. ಮನೆಗೆ ಎಲ್ಲ ಮನೆಗೆ ಕೊಡಾಕತ್ತಾರ್ರಿ ರಾಸನೆಲ್ಲ. ನಮಗೂ ರಾಸನ ಅಕ್ಕಿ, ಆಮೇಲೆ ಹಾಲಿನ ಪೌಡ್ರ, ಆಮೇಲೆ ತತ್ತಿ, ಬೆಲ್ಲ, ಬ್ಯಾಳಿ ಇವೆಲ್ಲ ಕೊಟ್ಟಾರ್ರಿ. ಮತ್ತು ನಮ್ಮ ಶಾದುಗಿದ್ರೆ ಸುಗಡಿ ಪ್ಯಾಕೆಟ್ ಕೊಟ್ಟಾರ್ರಿ. ಇನ್ನು ಹಾಕಿದ್ದು ಶಾಲೆಗೆ ಹೆಸರು ಕೂಡಂಗಿಲ್ಲಲ್ರಿ. ಇವಾಗ 4 ವರ್ಷ ಚಾಲು ಅದ ರೀ. 3 ಮುಗಿದು 4ನೇ ವರ್ಷ ಚಾಲು ಐತ್ರಿ. ಮೊನ್ನೆ ಬರ್ತಡೇ ಆಯ್ತಲ್ರಿ. ಮೊನ್ನೆ ಬರ್ತಡ್ಯಾಕ 3 ಮುಗಿದು 4 ಚಾಲು ಅದ ನೋಡ್ರಿ ಈಕಿಗೆ. ಇವಾಗ 4 ವರ್ಷ ಚಾಲು ಅದಾವ್ರಿ ಈಕಿಗೆ. ಅದಕ್ಕೆಲ್ಲ ಸುಗಡಿ ಪ್ಯಾಕೆಟ್ ಕೊಟ್ಟಾರ. ನಾನು ಪಟ್ ಅಂತೇಳಿ ಒಟ್ಟು ಸುಲ್ಕೊಳಗತ್ತೀನಿ ರೀ. ಅನ್ನ ರೆಡಿ ಆಗ್ಯದ. ಮೊಟ್ಟೆ ಸಾರು ಇಟ್ಟು ಮಾಡ್ದಂದ್ರೆ ಆಯ್ತು ನೋಡ್ರಿ. ರೊಟ್ಟಿ ಅದಾವ್ರಿ, ಖಡಕ್ ರೊಟ್ಟಿ ಅದಾವು. ಅವೇ ಊಟ ಮಾಡ್ತಾರೇನು ಇಲ್ಲ ಇನ್ನೂ ಬಡಿಲಿ ಅಂತ ಕೇಳ್ಬೇಕ್ರಿ ಆಯ್ಗೆ. ಅವೇ ಊಟ ಮಾಡ್ತೀರಂದ್ರೆ ಬಿಡ್ತೀನಿ ರೀ, ಇಲ್ಲ ಬಿಸಿ 1-2 ಬಡಿ ಅಂದ್ರೆ ಬಡಿತೀನಿ ರೀ. ಯಾಕಂದ್ರೆ ಜಾಸ್ತಿ ಇದ್ದು ಅಂದ್ರೆ ಇವಾಗ ಮಳೆಗಾಲದಾಗ ಎಲ್ಲ ಬುರುಸ್ಗಡ್ತಾವ್ರಿ. ಅದಕ್ಕಲ್ಲಿಗೆ ಜಾಸ್ತಿ ರೊಟ್ಟಿ ಮಾಡಂಗಿಲ್ಲ ರೀ ನಾವು. ಅಟ್ಟಕಟ್ಟೆ ಮಾಡ್ತೀವಿ ನೋಡ್ರಿ. ಫೈನಲಾಗಿ ಎಲ್ಲ ತೊಳ್ಕೊಂಡ ಇವಾಗ ಅದಟ್ಟು ತೆಗೆದು ಇದಕ್ಕೆಷ್ಟು ಮಸಾಲೆ, ಖಾರ, ಉಪ್ಪು ಹಾಕ್ಬೇಕಲ್ರಿ. ಇದಕ್ಕೆ ಮಸಾಲೆ, ಖಾರ, ಉಪ್ಪು ಹಾಕ್ಕೊಳ್ಳೋಣ ಬರ್ರಿ. ನೋಡ್ರಿ ಇಲ್ಲಿ ನಾನು ಪುಟಾಣಿ ಮಿಕ್ಸರ್ಗೆ ಹಾಕಿಟ್ಕೊಂಡಿನಿ. ಎಷ್ಟು ಸಣ್ಣ ಎಷ್ಟು ಇದಾಗ್ಯದ ನೋಡ್ರಿ. ನಿಕ್ಕ ಜೋಳದ ಹಿಟ್ಟ ಗೋಧಿ ಇಟ್ಟಿರ್ತೈತಲ್ರಿ, ಆ ರೀತಿ ಆಗ್ಯದ. ಅದಕ್ಕಲ್ಲಿಗೆ ಇದಕ್ಕೆ ಸೋಸ್ಕೊಳ್ಳಲ್ರಿ. ಇವಾಗ ಹಾಗೆ ಹಾಕೋತೀನಿ. ಅಷ್ಟು ನಮಗೆ ಸಣ್ಣ ಬೇಕಾಗಿತ್ತಂದ್ರೆ ಸೋಸ್ಕೊಂಡು ಹಾಕೊಂಡ್ರೆ ಬರ್ತದೆ.
ಯಾರು ಬೇಕಾದವ್ರು ಸೋಸ್ಕೊಂಡು ಹಾಕೋರಿ. ನಾನು ಹಾಗೆ ಹಾಕ್ಕೊಳಕತ್ತೀನಿ, ಯಾಕಂದ್ರೆ ಹಾಗೆ ಇದ್ರೂ ಚಂದ ಆಗ್ತದ್ರಿ. ಒಂದು ಸ್ವಲ್ಪ ಭಾಳ ಸಣ್ಣ ಆಯ್ತಂದ್ರೆ ನೀರಿನಾಗೆಲ್ಲ ಕಲಿತು ನೀರಿನ ಗತ್ಲೆ ಆಗ್ತದ್ರಿ. ಅದಕ್ಕೆ ಅಷ್ಟು ಸೋಸ್ಕೋದ ಬ್ಯಾಡ ಅಂತೇಳಿ ಅಷ್ಟಕ್ಕಷ್ಟೇ ಅದರೊಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಇಲ್ಲಿ ಒಂದು ಎಗ್ ಮಸಾಲೆ ತಂದೀನಿ, ಅಂದ್ರೆ ತತ್ತಿ ಮಸಾಲೆ. ಅದು ತತ್ತಿ ಮಸಾಲೆ ತಂದು ಒಂದು ತತ್ತಿ ಮಸಾಲೆ ಹಾಕ್ಕೊಳಕತ್ತೀನಿ ರೀ. ಇಷ್ಟು ದಿನ ಕುಲ್ಲ ಮಸಾಲೆ ಇತ್ತು, ಕುಲ್ಲ ಮಸಾಲೆ ಖಾಲಿ ಆಗ್ಯದ. ಅದಕ್ಕೆ ಇವಾಗ ಪ್ಯಾಕೆಟ್ ಮಸಾಲೆನೇ ತಂದೀನಿ ರೀ. ಆಮೇಲೆ ಒಂದು ಚಿಕನ್ ಮಸಾಲೆ ತೊಗೊಂಡು ಬಂದು ಅದೊಂದು ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಇದಕ್ಕೆ ಖಾರ ಇಟ್ಟು ಹಾಕ್ಕೊಳ್ಳೋಣ್ರಿ. ನೋಡಿರಿ, ಒಂದು ಚಮಚದಷ್ಟು ಖಾರ ತೊಗೊಂಡಿನಿ, ದೊಡ್ಡ ಚಮಚದಷ್ಟು. ಯಾಕಂದ್ರೆ ಖಾರ ಒಂದು ಸ್ವಲ್ಪ ಸಪ್ಪಗದ ರೀ, ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ತೊಗೊಂಡಿನಿ. ಇವಾಗ ಇದಕ್ಕೆ ನೀರು ಹಾಕೊಂಡ್ಬಿಡಮ್ರಿ. ನೀರು ಹಾಕ್ಕೊಂಡು ಇವಾಗ ಪಾಣೆ ಹೊಡ್ಯಾನ್ರಿ. ಮೊದಲ ಬರ್ರಿ ಇವಾಗ ಪಾಣೆ ಹೊಡ್ಯಾನಂತ ನೋಡ್ರಿ. ಇಲ್ಲಿ ಫಸ್ಟ್ ನಾನು ಗ್ಯಾಸಿನ ಮೇಲೆ ಬೊಗಣಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ. ಫುಲ್ ಕಾವಾಗೈತೆ ನೋಡ್ರಿ ಬೊಗಣಿ. ಕಾವಿಗೆ ಇಟ್ಟಿದ್ದಲ್ರಿ, ಫುಲ್ ಕಾವಾಗೈತಿ. ಎಣ್ಣೆ ನೋಡ್ರಿ ಹ್ಯಾಂಗೆ ಕುದಿಯಾಗತ್ತದ ಅಂತೇಳಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬರ್ರಿ. ನೋಡ್ರಿ, ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ನಾನು. ಬೆಳ್ಳುಳ್ಳಿ ಭಾಳ ಅಂದ್ರೆ ಭಾಳ ಜಲ್ದಿ ಎಣ್ಣೆಯಾಗ ಇದು ಐತ್ರಿ. ನೋಡ್ರಿ ಎರಡು ಜಲ್ದಿ ಇದಾಗತ್ತದ, ಯಾಕಂದ್ರೆ ಬೊಗಣಿ ಅಷ್ಟು ಕಾವಾಗಿತ್ತಲ್ರಿ. ಅದಕ್ಕಾಗಿ ಜಲ್ದಿ ಕಾವಾಯ್ತು ಅಂತೇಳಿ ಇದು ಐತ್ರಿ. ಒಂದು ಸ್ವಲ್ಪ ಹೊತ್ತು ನೋಡ್ರಿ. ಅಲ್ಲಿ ಟಮಾಟಿ ಹಾಕ್ಕೊಂಡ್ರಿ. ಟಮಾಟಿ ತತ್ತಿ ಒಣಗಿಗೆ ಟೇಸ್ಟ್ ಬರ್ತದೆ ಅಂತೇಳಿ ಒಂದು ಅರ್ಧ ಹೋಳಿನಷ್ಟು ದಮ್ಮಂದು ಟಮಾಟಿ ಇರ್ತದಲ್ರಿ, ತಪ್ಪು ಟಮಾಟ್ಯಾಗ ಅರ್ಧ ಹೋಳಿನಷ್ಟು ಟಮಾಟಿ ತೊಗೊಂಡು ಹಾಕ್ಕೊಂಡು ನೋಡ್ರಿ. ಇಷ್ಟು ಟಮಾಟಿ ಹಾಕ್ಕೊಂಡು ಇದಕ್ಕೆ ತಿರುಗಾಡನ್ರಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಹಾಕ್ಕೊಂಡ್ರಿ ಟಮಾಟಿ ನಾನಿವಾಗ. ನೋಡ್ರಿ ಎಷ್ಟು ಜಲ್ದಿ ಕರಗುತ್ತಂತೇಳಿ ಟಮಾಟಿ ಹೀಗೆ ಜಸ್ಟ್ ಹೀಗೆ ಹಾಕಿನಿ. ಅದಕ್ಕೊಂದು ಸ್ವಲ್ಪ ಮೆತ್ತಗಾಗ್ಬಿಡೋಣ. ಆವಾಗ ಹಿಂದ್ರ ಕಡೆ ನಾವು ಏನು ಎಲ್ಲ ಹಾಕ್ಕೊಂಡು ಇಟ್ಕೊಂಡಿವಲ್ರಿ ಮೊಟ್ಟೆದಾಗ, ಅದೆಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ. ಇವಾಗ ಈ ಬುಟ್ಟ್ಯಾಗ ಎಷ್ಟು ಮಸಾಲೆ ಹತ್ತದಲ್ರಿ, ಇದ್ರಾಗ ನೀರು ಹಾಕ್ಕೊತೀನಿ ನೋಡ್ರಿ. ಇಲ್ಲಿ ನೀರು ಹಾಕಿ ಹಾಕ್ಕೊಳಕತ್ತೀನಿ. ನಮಗೆ ಎಷ್ಟು ಮೊಟ್ಟೆ ಸಾರು ಬೇಕಲ್ರಿ, ನಮ್ಮ ಮನ್ಯಾಗ ನಾವು ಎಷ್ಟು ಜನ ಇದ್ದಿಲ್ಲ ಅಷ್ಟು ಅಂದಾಜಿನ ಮೇಲೆ ನಾನು ನೀರು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಮತ್ತು ಜಲ್ದಿ ಅಂದ್ರೆ ಮೊಟ್ಟೆ ಸಾರು ಅಷ್ಟಕ್ಕಷ್ಟೇ ಮಾಡ್ಲತ್ತೀನಿ ರೀ ನಾನು, ಭಾಳ ಮಾಡತ್ತಿಲ್ಲ. ಯಾಕಂದ್ರೆ ನಾಳೆಗೆ ರಾಯಣ್ಣ ಸಾಲಿಗೆ ಹೋಗ್ತಾನಲ್ರಿ, ಅವನು ಮೊಟ್ಟೆ ಸಾರು ನೋಡ್ದಂದ್ರೆ ಬೇಡ್ತಾನೆ ರೀ. ಅವ್ನಿಗೆ ಮೊದಲೇ ಮಠದ ಸಾಲಿಗೆ ಹಾಕಿವ್ರಿ, ಅಲ್ಲಿ ಮಠದಾಗ ನಡೆಯಂಗಿಲ್ಲ ರೀ. ಅದಕ್ಕೆಲ್ಲಗೆ ನಾನು ತತ್ತಿ ಅಷ್ಟು ಮಾಡಿಲ್ರಿ, ಅಷ್ಟು ಕಟ್ಟೆ ಮಾಡೀನಿ. ಇವಾಗ ಸಂಜೆಗೆ ಖಾಲಿ ಆಗೋಂಗೆ ಮಾಡ್ಲಾಗತ್ತೀನಿ ನೋಡ್ರಿ. ಎಲ್ಲ ಮಸಾಲೆ ಎಲ್ಲ ತತ್ತಿಗೆ ಹತ್ತದ ಅಂತೇಳಿ ತಿರುಗಾಡತ್ತೀನಿ ನೋಡ್ರಿ, ಎಲ್ಲ ತೊಳ್ಕೊಲಿ ಅಂತೇಳಿ. ಅಂದರೆ ಎಲ್ಲ ನೀರ್ನಾಗ ಬ್ಯಾರೆ ಆಗ್ತದಲ್ರಿ ತತ್ತಿದು, ಕುದ್ದು ಬಳಕ ಆಮೇಲೆ ತತ್ತಿಗೆ ಇದು ಆಗ್ತದ ನೋಡ್ರಿ. ಇವಾಗ ಮೊಟ್ಟೆ ಸಾರು ರೆಡಿ ಆಯ್ತು ನೋಡ್ರಿ. ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ಉಪ್ಪಿಷ್ಟು ಹಾಕ್ಕೊಂಡ್ಬಿಟ್ಟ ಇವಾಗ ತಿರುಗಾಡ್ಬಿಡ್ತೀನಿ. ಒಂದು 5 ನಿಮಿಷ ಬಿಡೋಣ ನೋಡಮ್ರಿ. ನೋಡ್ರಿ, ಬಿಸಿ ಬಿಸಿ ಮೊಟ್ಟೆ ಸಾರು ರೆಡಿ ಆಯಿತು ನೋಡ್ರಿ. ಹೆಂಗೆ ಕುದಾಗತ್ತವ ಅಂತೇಳಿ ಇಷ್ಟು ಭಾರಿ ಬಂದೈತಿ ಮೊಟ್ಟೆ ಸಾರು. ನೀವು ಮಾಡಿ ಟ್ರೈ ಮಾಡಿ ಹೇಳ್ರಿ ಹೆಂಗಾಗ್ಯದ ಅಂತೇಳಿ. ಇದಕ್ಕೆ ಇನ್ನು ಕೊತ್ತಂಬರಿ ಭಾಳ ಬೇಕಾಗಿತ್ತು ರೀ, ಹಾಕೋರು ಕೊಬ್ಬರಿ ಎಲ್ಲ ಹಾಕ್ತಾರೆ. ನಾನು ಏನೂ ಹಾಕಿಲ್ಲ, ಅಷ್ಟಕ್ಕಷ್ಟೇ ಮಾಡೀನಿ. ಇದೇ ಸಿಂಪಲ್ಲಾಗಿ ಹ್ಯಾಂಗೆ ಮಾಡೀನಿ ನೋಡಿರಿ, ಎಷ್ಟು ಚೆಂದಾಗೈತೆ ಅಂತೇಳಿ. ನಿಮ್ಗೆ ಈ ಮೊಟ್ಟೆ ಸಾರು ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.